ತುಂಬ ಸಂತೋಷ ವಿಚಾರ. ನನಗೆಲ್ಲ ನನ್ನಂಥ ಸಾವಿರಾರು ಜನ ರೈತರು ಸನ್ಮಾನ ಆಗಬೇಕು. ಎಲ್ಲರಿಗೂ ಒಟ್ಟಿಗೆ ಹಾಕಾಗಲ್ಲ, ಹಂತ ಹಂತವಾಗಿ ವರ್ಷ ಮಾಡಿ ಪಾಪ ಇವತ್ತು ಎಷ್ಟೋ ಜನ ರೈತರು ಕಷ್ಟ ಬಿದ್ದು ಬೆಳೆ ಬೆಳೀತಾರೆ. ಅವರೊಬ್ಬರನ್ನ ಎಲ್ಲ ಒಂದು ಕಡೆ ಅವರೊಂದು ಹಣ್ಣು ತಿಂದಿರಲ್ಲ ಗೊತ್ತಿಲ್ಲ, ಆದರೂ ಒಬ್ಬರನ್ನ ಗುರುಸೋದಲ್ಲ, ಅದಕ್ಕಿಂತ ಪುಣ್ಯ ಬೇರೆ ಇನ್ನೊಂದಿರಲ್ಲ. ಇವತ್ತು ಇನ್ನೊಂದು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ನಾನು ಈ ಮುಖಾಂತರ ಎಚ್ಚರಿಕೆ ಕೊಡಬೇಕಾದ ವಿಚಾರ ಅದೇ. ಈ ಲಾಸ್ಟ್ ಟೈಮ್ ಅಲ್ಲಿ ಒಂದು ತಿಂಗಳಿಂದೆ ನಾವು ಕೆಲವೊಂದು ಬೇಡಿಕೆಗಳನ್ನ ಇಟ್ಟು ಹೋರಾಟ ಮಾಡಿದ್ವಿ. ಮಾನ್ಯ ಪೊಲೀಸ್ ಇಲಾಖೆ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ತೊಂದರೆ ಇಲ್ಲ, ನಾವು ಜೈಲಿಗೆ ಹೋಗಿ ರೆಡಿ ಇದ್ದೀವಿ. ರಾಗಿ ಗೋಡನ್ನಲ್ಲಿ ಇವತ್ತು ನಿಲ್ಲಿಸಿರ್ತಕ್ಕಂಥ ಎಷ್ಟೋ ಜನ ರೈತರು ಇನ್ನೂ ರಾಗಿ ಹಾಕಬೇಕು, ಅದನ್ನು ಪ್ರಿಂಟ್ ತೆಗೆದುಬಿಟ್ಟು ನೋಂದಣಿ ಮಾಡೋಕ್ಕಾಗಿಲ್ಲ, ಇನ್ನು ಸ್ಟಾಪ್ ಮಾಡಿದಿರಿ. ಅವರೇನು ವ್ಯವಸ್ಥಾಪಕ ಅವರ ತಾಲೂಕಿನಲ್ಲಿ ಇಲ್ವಾ ಗೊತ್ತಿಲ್ಲ. ಸುಮಾರು ಜನ ರೈತರದ್ದು ಹಂಗೆ ಇದೆ. ಇದ್ರ ವಿಚಾರವಾಗಿ ಮತ್ತು KEB ವಿಚಾರವಾಗಿ ಅವರು ಜಡ್ಡಿಡಿದವರು KEBಗಳು ಎಲ್ಲ ಮಾರ್ಕಳಿಗೆ ಇಟ್ಬಿಟ್ಟು ಕರೆಂಟ್ ಅವರು ರೈತರು ಕರೆಂಟ್ ಕೊಡ್ತಾಯಿಲ್ಲ. ರೈತ ಮೊದಲು ನೀವೇನು ಸಾಲ ಕೊಡಬೇಡಿ, ನಮಗೆ ನಿಯಮಿತವಾಗಿ ಕರೆಂಟ್ ಕೊಟ್ಟರೆ ರೈತ ದೇಶಕ್ಕೆ ಸಾಲ ದೇಶಕ್ಕೆ ಅವನೇ ಕೊಡ್ತಾನೆ. ರೈತ ಮೊದಲು ಕರೆಂಟ್ ಕೊಡಿ, ಇದೊಂದು ವಿಚಾರವಾಗಿ. ಮತ್ತು ತಾಲೂಕು ಆಡಳಿತದಲ್ಲಿ ಇವತ್ತು ಏನು ರಸ್ತೆ ಇರ್ಬೋದು ಆ ವಿಚಾರವಾಗಿ ಮುಂದಿನ ದಿನದಲ್ಲಿ ಟ್ಯಾಕ್ಟರ್ ರ್ಯಾಲಿ ಮಾಡಬೇಕು ಅಂತ ನಮ್ಮ ರೈತ ಸಂಘದ ತೀರ್ಮಾನ ಮಾಡಿದ್ದೀವಿ. ಶೀಘ್ರದಲ್ಲಿ ಇದನ್ನು ದಿನಾಂಕ ಪ್ರಕಟಣೆ ಮಾಡಿ ಇದನ್ನು ಹೋರಾಟ ಮುಂದುವರಿಸ್ತೀವಿ. ಹೋರಾಟ ಮಾಡೇ ಮಾಡ್ತೀವಿ ವಿಚಾರವಾಗಿ. ಯಾಕೆ ಅಂದರೆ ರೈತರ ಸಮಸ್ಯೆ ಹಂಗಿದೆ. ದಯವಿಟ್ಟು ಯಾರಾದರೂ ಬಗೆಹರಿಸೋಕೆ ಮುಂದಾಗಬೇಕು. ಇದನ್ನು ರೈತರ ಸಮಸ್ಯೆ ಬಗೆಹರಿಸಿ ಏನು ಕೇಳ್ತಾಯಿದ್ದೀವಿ? ಕರೆಂಟ್ ಕೇಳ್ತಾಯಿದ್ದೀವಿ ತಪ್ಪ, ರಸ್ತೆ ಸರಿ ಮಾಡಿಕೊಡಿ, ಓಡಾಡೋಕ್ಕಾಯ್ತಲ್ಲ ಕೇಳ್ತಾಯಿದ್ದೀವಿ ತಪ್ಪ, ರಾಗಿ ಖರೀದಿ ನೋಂದಣಿ ಮಾಡ್ತಾಯಿಲ್ಲ, ಅದನ್ನು ಬಿಡಿಸ್ಕೊಡಿ, ರಾಗಿ ಖರೀದಿಗೆ ನೋಂದಣಿ ಶುರು ಮಾಡಿ. ಇನ್ನೇನು ಬೇರೆನೇ ಕೇಳಿದ್ದೀವ ನಾವು? ದಯವಿಟ್ಟು ಇದನ್ನು ಜನಪ್ರತಿನಿಧಿಗಳು ಇರ್ಬೋದು, ಅಧಿಕಾರಿಗಳಿರ್ಬೋದು, ಈ ರೈತರ ಕೆಲಸನ ಮೊದಲು ಮಾಡಿಕೊಡೋಕೆ ಮನವಿ ಮಾಡ್ತಾಯಿದ್ದೀನಿ. ಇದು ಸಮಸ್ಯೆ, ಇದನ್ನು ಚರ್ಚೆ ಮಾಡಬೇಕು. ಇದನ್ನು ಹೆಂಗಾಗದೆ ಅಂದರೆ ಪಾಪ ನಮ್ಮ ಸತ್ವಾದ್ರಲ್ಲ ನಮ್ಮ ದಿವಂಗತ ರಾಮಣ್ಣವರು ನಾನು ಸುಮಾರು ಬಾರಿ ಹೇಳಿದರು ಇದನ್ನು, ಅಧ್ಯಕ್ಷರೇ ಇದನ್ನು ಮಾವುದಿರ್ಬೋದು ಮತ್ತು ಯಾವುದು ರಾಗಿ ಬೆಳೆದಿರ್ಬೋದು, ಇದನ್ನು ಇನ್ಸೂರೆನ್ಸ್ ಕೊಟ್ಟು ಸುಮಾರು 4-5 ವರ್ಷ ಆಗೈತೆ, ಇದುವರೆಗೂ ಹಣ ತಲುಪಿಲ್ಲ. ಇದನ್ನು ಇರ್ತಕ್ಕಂಥ ಅಧಿಕಾರಿಗಳು ಇನ್ಸೂರೆನ್ಸ್ ಕಟ್ಟಿರ್ತಂಥ ರೈತರುಗಳಿಗೆ ಕೂಡಲೇ ಹಣ ತಲುಪಿಸೋಂಥ ಕೆಲಸ ಮಾಡಬೇಕು. ಇದನ್ನು ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳು ಮಧ್ಯೆ ನಿಂತು ಏನು AD ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿದ್ದಕ್ಕೆ ಏನಾಗಿದೆ, ಸಮಸ್ಯೆ ಏನಾಗಿದೆ, ಈ ರೈತರಿಗೆ ದಯವಿಟ್ಟು ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ನಾವು ಮನವಿ ಮಾಡ್ಕೊತೀವಿ ಸರ್. ಥ್ಯಾಂಕ್ ಯು.